ದರ್ಶನ್ ಅವರ ಬಗ್ಗೆ ಇದೀಗ ಬಾರಿಗೆ ಮೊದಲ ಬಾರಿಗೆ ಕಿಚ್ಚ ಸುದೀಪ್ ರವರ ಮಗಳಾದ ಸಾನ್ವಿ ಅವರು ಧ್ವನಿ ಎತ್ತು ಮಾತನಾಡಿದ್ದಾರೆ. ಅದೇನು ನೋಡೋಣ ಬನ್ನಿ. ಇದ್ದಕ್ಕಿದ್ದಂತೆ ದರ್ಶನ್ ಅವರ ಬಗ್ಗೆ ಮಾತಾಡಿದ್ದು ಏಕೆ ನೋಡೋಣ ಬನ್ನಿ. ದರ್ಶನ್ ಅವರು ಬೇಲ್ ಅಪ್ಲೈ ಮಾಡಿದ ನಂತರ ಎಲ್ಲರೂ ಆಳಿಗೊಂದು ಕುರಿ ಹಳ್ಳಕ್ಕೆ ಬಿದ್ದರೆ ಆಳಿಗೊಂದು ಕಲ್ಲು ಎಂದು ತಿಳಿದಂತೆ ಎಲ್ಲರೂ ಅವರ ಮೇಲೆ ವಿರುದ್ಧವಾಗಿ ಮಾತನಾಡುತ್ತಿದ್ದಾರೆ. ಪ್ರಥಮ್, ರಮ್ಯಾ ಹಾಗೂ ಶಿವಣ್ಣರವರು ಎಲ್ಲರೂ ದರ್ಶನ್ ರವರ ವಿರುದ್ಧವಾಗಿಯೇ ಇದ್ದಾರೆ. ಆದರೆ ಕಿಚ್ಚ ಸುದೀಪ್ ಅವರು ಕುಚಿಕು ದೋಸ್ತ್ ಆದರೂ ಮಾತ್ರ ಅವರು ಮಾತ್ರ ಯಾವಾಗಲೂ ದರ್ಶನ್ ಪರಾನೆ ಅಂತಲೇ ಹೇಳ್ಬೋದು. ಹೇಗೆಂದರೆ ಅವರು ಇತ್ತೀಚಿನ ದಿನಗಳಲ್ಲಿ ದರ್ಶನ್ ರವರ ಬಗ್ಗೆ ಧ್ವನಿ ಎತ್ತಿ ಮಾತನಾಡಿದ್ದಾರೆ. ಅವರ ಬಗ್ಗೆ ವೈಯಕ್ತಿಕವಾಗಿ ಮಾತನಾಡೋದು ಬೇಡ, ಕೋರ್ಟ್ ಇದೆ, ಅವರ ಎಲ್ಲ ಕೇಸ್ಗಳನ್ನು ಕೋರ್ಟ್ ಜಡ್ಜ್ಮೆಂಟ್ ನೀಡುತ್ತದೆ. ಆದರೆ ನೀವು ಅವರ ಬಗ್ಗೆ ಮಾತನಾಡುವುದು ಏಕೆ ಎಂದು ಎಲ್ಲರಿಗೂ ಪ್ರಶ್ನೆ ಮಾಡಿ ಕೇಳಿದ್ದಾರೆ. ಇದೇ ರೀತಿ ಮಗಳಾದ ಸಾನ್ವಿ ಅವರು ಕೂಡ ದರ್ಶನ್ ರವರ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ನಾನು ಎಲ್ಲ ಫ್ಯಾನ್ಸ್ಗಳನ್ನು ನೋಡಿದ್ದೇನೆ, ಆದರೆ ಯಾರು ಈ ರೀತಿಯಾಗಿ ಮಾಡಬಾರದು, ಯಾಕೆ ಈ ರೀತಿ ಮಾಡುತ್ತಾರೆ ಎಂದು ತಿಳಿದಿಲ್ಲ. ಹಾಗಾಗಿ ಒಬ್ಬರು ಮಾಡುವುದರಿಂದ ಎಲ್ಲರೂ ಕೆಟ್ಟವರಾಗಿ ಕಾಣುತ್ತಾರೆ. ಸೋಷಿಯಲ್ ಮೀಡಿಯಾ ಎನ್ನುವುದು ಒಂದು ಹೊಸ ಅಧ್ಯಾಯ ಇದ್ದಂತೆ. ಅದನ್ನು ನಾವು ಒಳ್ಳೆಯದಕ್ಕೆ ಬಳಸಿಕೊಂಡರೆ ಒಳ್ಳೆಯದಾಗುತ್ತದೆ, ಕೆಟ್ಟದಕ್ಕೆ ಬಳಸಿಕೊಂಡರೆ ಕೆಟ್ಟದಾಗುತ್ತದೆ. ಈ ರೀತಿ ಮಾಡುವುದರಿಂದ ಅವರ ಫ್ಯಾಮಿಲಿ ಹಾಗೂ ಮಗನ ಮೇಲೆ ಕೆಟ್ಟ ಪರಿಣಾಮ ಬೀರುವುದಂತೂ ನಿಜ. ಹಾಗಾಗಿ ಅವರ ಬಗ್ಗೆ ಮಾತನಾಡುವುದು ಮೊದಲು ನಿಲ್ಲಿಸಿ. ಫ್ಯಾನ್ಸ್ಗಳಾಗಿ ನೀವು ಒಳ್ಳೆಯದಾಗಿ ಒಳ್ಳೆಯ ಥರವಾಗಿ ಇದ್ದರೆ ಒಳ್ಳೆಯದು ಎಂದು ಖುಷಿಯಿಂದ ಈ ವಿಷಯವನ್ನು ದರ್ಶನ್ ರವರ ಬಗ್ಗೆ ಸಾನ್ವಿ ಅವರು ಹಂಚಿಕೊಂಡಿದ್ದಾರೆ. ಈ ವಿಡಿಯೋ ಇಷ್ಟವಾದಲ್ಲಿ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕಿಚ್ಚ ಸುದೀಪ್ ಅವರ ಮಗಳಾದ ಸಾನ್ವಿ ಅವರ ಬಗ್ಗೆ ಏನನಿಸುತ್ತದೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್. ಜೈ ಡಿ ಬಾಸ್.